ನಮಸ್ಕಾರ ವೀಕ್ಷಕರೇ. ನೋಡಿ, ಕಾಂಗ್ರೆಸ್ ಸರ್ಕಾರದ ಈ ಪಂಚ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಕೂಡ ಒಂದು. ಕೋಟ್ಯಾಂತರ ಹೆಣ್ಮಕ್ಳು ಗೃಹಲಕ್ಷ್ಮಿಯಿಂದ ಸದುಪಯೋಗ ಪಡ್ಕೊಂಡಿದ್ದಾರೆ, ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ, ಯಾರೆಷ್ಟೇ ಅಪಸ್ವರ ಎತ್ತಿದ್ರೂ ಕೂಡ ಸರಾಗವಾಗಿ ಯೋಜನೆ ಸಾಗ್ತಾ ಇದೆ. ಪ್ರತಿ ತಿಂಗಳು ಕೂಡ ಮನೆಯ ಯಜಮಾನಿಯರ ಅಕೌಂಟ್ಗೆ 2,000 ರೂಪಾಯಿ ಹಣ ಬರ್ತಾ ಇದೆ. ಈಗ ನಾನು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಕೊಡ್ತಾ ಹೋಗ್ತಾ ಇದ್ದೀನಿ. 30 ಹಾಗೆ 31ನೇ ಕಂತಿನ ಹಣದ ಬಿಡುಗಡೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರವು ಹಣಕಾಸು ಇಲಾಖೆಯ ಅನುಮೋದನೆಯೊಂದಿಗೆ ಬಾಕಿ ಇರುವ ಕಂತುಗಳನ್ನು ಬಿಡುಗಡೆ ಮಾಡೋದಕ್ಕೆ ಕ್ರಮ ತೆಗೆದುಕೊಳ್ತಾ ಇದೆ. ಈ ಬಗ್ಗೆ ಸ್ವತಃ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇತ್ತೀಚೆಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ನೋಡಿ, ಆಲ್ರೆಡಿ 28, 29ನೇ ಕಂತಿನ ಹಣ ಬಂದಿದೆ. ಯಾರಿಗೆ 30ನೇ ಕಂತಿನ ಹಣ ಬಂದಿಲ್ವೋ ಅಥವಾ 31ನೇ ಕಂತಿನ ಹಣ, ಕೆಲವೊಂದಿಷ್ಟು ಜನರ ಅಕೌಂಟ್ಗೆ 30ನೇ ಕಂತಿನ ಹಣ ಕೂಡ ರಿಲೀಸ್ ಆಗಿದೆ, 31ನೇ ಕಂತಿನ ಹಣ ಕೂಡ ರಿಲೀಸ್ ಆಗಿದೆ. ಒಂದಷ್ಟು ಜನಕ್ಕೆ ರಿಲೀಸ್ ಆಗಿಲ್ಲ. ನೀವು ಹೇಳಬಹುದು, ನಮಗೆ ಕಳೆದ ಬಾರಿಯ ವಿಡಿಯೋದಲ್ಲಿ ಸಾಕಷ್ಟು ಕಮೆಂಟ್ಗಳು ಬಂತು, ಮೇಡಮ್ ನನಗೆ 29ನೇ ಕಂತಿನ ಹಣವೇ ಬಂದಿಲ್ಲ, ನನಗೆ 30ನೇ ಕಂತಿನ ಹಣ ಬಂದಿಲ್ಲ, ಏನು ಮಾಡೋದು? ಆಲ್ರೆಡಿ ನೀವು 30ನೇ ಕಂತಿನ ಹಣ ಬಂದ್ಬಿಟ್ಟಿದೆ, ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರಿ ಅಂತ ಹೇಳಿ. ನೋಡಿ, ಒಂದಷ್ಟು ತಾಂತ್ರಿಕ ಸಮಸ್ಯೆಯಿಂದ ಬ್ಯಾಂಕಲ್ಲಿ ಒಂದಷ್ಟು ಅಪ್ಡೇಟ್ ಆಗಿಲ್ಲದ ಕಾರಣ ಲೇಟ್ ಆಗಬಹುದು. ಬಟ್ ಸತತವಾಗಿ ನಿರಂತರವಾಗಿ ಬಿಡುಗಡೆ ಮಾಡಲಾಗ್ತಾ ಇದೆ. 2026ರ ಏಪ್ರಿಲ್ ವೇಳೆಗೆ, ಅಂದರೆ 29ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗೋಗಿದೆ. ಸೊ ಇಲ್ಲಿಯವರೆಗೂ 31ನೇ ಕಂತು. ಸೊ ಕೆಲವೊಂದಿಷ್ಟು ಜಿಲ್ಲೆಯ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸುಮಾರು 15ರಿಂದ 20 ಜಿಲ್ಲೆಯ ಜನರಿಗೆ 30ನೇ ಕಂತಿನ ಹಣ ಬಿಡುಗಡೆಯಾಗಿದೆ. 31ನೇ ಕಂತು ಇನ್ನೇನು ಪ್ರೊಸೆಸಿಂಗಲ್ಲಿ ಇದೆ, ಬಟ್ ಅದು ಇನ್ನೂ ಯಾರಿಗೂ ರಿಲೀಸ್ ಆಗಿಲ್ಲ. ಕೆಲವೊಂದಿಷ್ಟು ಜನಕ್ಕೆ ಆಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ತಿಳಿದು ಬರ್ತಾ ಇದೆ. ನೀವೀಗೇನು ಮಾಡಬೇಕು ಅಂತ ಹೇಳಿದ್ರೆ, 30ನೇ ಕಂತಿನ ಹಣ ಯಾರಿಗೆ ರಿಲೀಸ್ ಆಗಿದೆ ಅನ್ನೋರು ಕಮೆಂಟ್ ಮಾಡಿ, ಯಾರಿಗಾಗಿಲ್ಲ ಅನ್ನೋರು ಕೂಡ ಕಮೆಂಟ್ ಮಾಡಬಹುದು. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ನೀಡಿರುವ ಇತ್ತೀಚಿನ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ, ಹಣ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಕಿ ಉಳಿದಿರುವಂತಹ ಕಂತುಗಳು ಅಂದರೆ 30ನೇ ಮತ್ತು 31ನೇ ಕಂತಿನ ಹಣವನ್ನು ಹಂತ ಹಂತವಾಗಿ ನೇರ ವರ್ಗಾವಣೆ ಮಾಡಲಾಗುತ್ತೆ. DBT ಮುಖಾಂತರ, ಅಂದರೆ ಅವರ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮುಖಾಂತರ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತೆ. ಹಣಕಾಸು ಇಲಾಖೆಯು ಅನುಮೋದನೆ ಕೊಟ್ಟಿದ್ದು ಪ್ರತಿ ವಾರ 1 ತಿಂಗಳ ಕಂತಿನ ಹಣವನ್ನು ಬಿಡುಗಡೆ ಮಾಡುವ ಯೋಜನೆ. ಅಂದರೆ ಯಾರ್ದು 29ನೇ ಕಂತು ರಿಲೀಸ್ ಆಗಿಲ್ಲ, ಇನ್ನು 28ರದ್ದು ಯಾರ್ದು ರಿಲೀಸ್ ಆಗಿಲ್ಲ, 30ರದ್ದು ಕೆಲವೊಬ್ರದ್ದು ರಿಲೀಸ್ ಆಗಿಲ್ಲ, ಅಂಥವರಿಗೆ ಹಂತ ಹಂತವಾಗಿ 1 ವಾರಗಳ ಅಂತರದಲ್ಲೇ ಹಣವನ್ನು ರಿಲೀಸ್ ಮಾಡಲಾಗುತ್ತೆ. ಗೃಹಲಕ್ಷ್ಮಿ ಯೋಜನೆಗೆ 28.608 ಕೋಟಿ ರೂಪಾಯಿ ಹಣವನ್ನು ಈಗ ಆಲ್ರೆಡಿ ಮೀಸಲಿಡಲಾಗಿದೆ. 28,000 ಕೋಟಿ ರೂಪಾಯಿ ಹಣವನ್ನು ಈಗ ಆಲ್ರೆಡಿ ಮೀಸಲಿಡಲಾಗಿದ್ದು, ಯೋಜನೆ ನಿರಂತರವಾಗಿ ನಡೆಯುತ್ತೆ ಅನ್ನುವ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಏನು ಬ್ಯಾಂಕ್ ಪ್ರಕ್ರಿಯೆಗಳು ತಾಂತ್ರಿಕ ಕಾರಣದಿಂದ ನಾನಾಗಲೇ ಹೇಳಿದಾಗೆ ಒಂದಷ್ಟು ಜನರ ಅಕೌಂಟ್ಗೆ ಹಣ ಬರ್ತಾ ಇಲ್ಲ. ಹಣ ಜಮಾ ಆಗೋದಕ್ಕೆ 7ರಿಂದ 15 ದಿನದವರೆಗೂ ಕೂಡ ಸಮಯ ತೆಗೆದುಕೊಳ್ಬಹುದು. ಅದರ ಜೊತೆಗೆ ನಿಮ್ಮ ಸ್ಟೇಟಸನ್ನು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ನೀವು ಪರಿಶೀಲನೆ ಮಾಡಬಹುದು. ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಮತ್ತು NPCI ಮ್ಯಾಪಿಂಗ್ ಆಗಿರೋದನ್ನು ಕೂಡ ನೀವು ಖಚಿತಪಡಿಸಿಕೊಳ್ಳಬಹುದು. ಇದು ಗೃಹಲಕ್ಷ್ಮಿಯ ನಿರಂತರವಾದಂತಹ ಅಪ್ಡೇಟು. ಒಂದಷ್ಟು ಜನ ಈಗಲೂ ಕೂಡ ಪ್ರಶ್ನೆ ಮಾಡ್ತಾ ಇರ್ತೀರಾ, ಮೇಡಮ್ ಬಹಳ ಈಸಿಯಾಗಿ ಹೇಳ್ತೀರಾ ನೀವು, 31ನೇ ಕಂತಿನ ಹಣವೂ ಕೂಡ ಬಿಡುಗಡೆಯಾಗಿದೆ, ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿ. ನಾನು ಹೇಳ್ತಾ ಇರೋದು ರಾಜ್ಯದ ಕೆಲವೊಂದಿಷ್ಟು ಜಿಲ್ಲೆಯ ಕೆಲವೊಂದಿಷ್ಟು ತಾಲೂಕುಗಳ ಹೆಣ್ಣುಮಕ್ಕಳಿಗೆ ಬಂದಿದೆ. ಬಟ್ ಈಗ ಎಷ್ಟೋ ಜನಕ್ಕೆ 29ನೇ ಕಂತು ಬಂದಿಲ್ಲ, 30 ಕೂಡ ಬಂದಿಲ್ಲ ಅನ್ನೋರು ಕಮೆಂಟ್ ಮಾಡಿ. ಸೊ ಬಂದಿಲ್ಲ ಅನ್ನೋರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 1 ವಾರದ ಅಂತರದಲ್ಲೇ ನಿಮ್ಮ ಹಣ ರಿಲೀಸ್ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೊ ತಲೆ ಕೆಡಿಸ್ಕೋಬೇಡಿ, ಯಾರಿಗೆಲ್ಲ ಬಂದಿಲ್ಲ, ಕೇವಲ ಇನ್ನೇನು ಅಂದರೆ ಕಂಟಿನ್ಯೂಸ್ ಆಗಿ ಗೌರ್ಮೆಂಟ್ ರಜೆ ಇರೋದ್ರಿಂದನೂ ಕೂಡ ಹೋಲ್ಡ್ ಆಗಿರುತ್ತೆ. ಸೊ ಸೋಮವಾರದ ನಂತರ ನಿಮ್ಮ ಬ್ಯಾಂಕ್ಗಳಿಗೆ ಹೋಗಿ ಚೆಕ್ ಮಾಡಿಸ್ಕೊಂಡಾಗ ನೀಟಾಗಿ ನಿಮಗೆ ಏನಾಗಿದೆ ಪ್ರಾಬ್ಲಮ್ಮು, ಎಷ್ಟು ಬಂದಿದೆ, ಎಷ್ಟನೇ ಕಂತಿನ ಹಣ, ಇನ್ನೆಷ್ಟು ಬಾಕಿ ಉಳಿದಿದೆ ಅನ್ನೋದು ಗೊತ್ತಾಗತ್ತೆ. ಧನ್ಯವಾದ.